ನನ್ನ ಮನ ಬಯಸಿದ ಬ್ಯೂಟಿ ಕ್ವೀನ್ ಲತಾರೊಡನೆ ಚೆಲ್ಲಾಟ. ಶ್ರೀಧನದ ಸೊಕ್ಕಿನಲ್ಲಿ ಹಾಡಾಡುವ ಹಕ್ಕಿಗಳ ಈ ಜೋಡಿಯನ್ನು ಜೋಡು ಮಾಡುವ ಬೇಟೆಗಾರ ನಾನಾಗಿ ಬಲಿ ತೆಗೆದುಕೊಳ್ಳಲೇಬೇಕು. ತುಂಬಿದ ಅಂಬುವಿಗೆ ಮುಗ್ಧ ಮಾನವನಾದ ನಿನ್ನ ಮಿಲ್ಲಿನಲ್ಲಿ ನಾನು ಮ್ಯಾನೇಜರ್ ಆಗಿ ಸೇರಿಕೊಂಡಿರುವುದು ಎಂದಕ್ಕಾಗಿ ಗೊತ್ತು. ಮುತ್ಸದ್ದಿತನದಿಂದ ನಿನ್ನ ಮನೆ ಮುರಿದು ಈ ಪ್ರೀತಿಸಿ ಕೈ ಹಿಡಿದು ಮನೆ ತುಂಬಿಸಿಕೊಳ್ಳಬೇಕೆನ್ನುವ ತಾಳನ್ನು ನನ್ನ ಮನದ ರಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ದಯಾನಂದ್ ಈ ಚಂದ್ರ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ಬಿಲಬಿಲನೆ ಒದ್ದಾಡಬೇಕು. ಏನು ಲತಾ, ದಯಾನಂದನೆಂಬ ಮಾಮರಕ್ಕೆ ನೀ ಹಬ್ಬಿ ಮುಂಚಿತವಾಗಿ ನಿನ್ನನ್ನು ಬೇರೆ ಸಮೇತ ಕಿತ್ತೊಗೆದು ನಿನ್ನ ಬಾಳನ್ನೇ ಸರ್ವನಾಶ ನಾ ಕೈಯದಿದ್ದರೆ ಹೆಸರು ಮಿಲ್ ಮ್ಯಾನೇಜರ್ ಚಂದ್ರಕಾಂತನೇ ಅಲ್ಲ. ವಾಟ್ ಎ ವಂಡರ್ಫುಲ್ ಲವ್ ಸೀನ್. ನನ್ನನ್ನು ದುಡಿಸಿಕೊಳ್ಳುವಂತ ದನಿ ದಯಾನಂದ್, ನನ್ನ ಮನ ಬಯಸಿದ ಬ್ಯೂಟಿ ಕ್ವೀನ್ ಲತಾಳೊಡನೆ ಚೆಲ್ಲಾಟ. ಅಂತ ಸಿರಿತನದ ಸಂಖ್ಯೆಯಲ್ಲಿ ಹಾರಾಡ್ತಿರುವ ಜೋಡಿ ಹಕ್ಕಿಗಳನ್ನು ಈ ಜೋಡಿ ಮಾಡುವ ಬೇಟೆಗಾರ ನಾನಾಗಿ ಬಳಿ ತೆಗೆದುಕೊಳ್ಳಲೇಬೇಕು. ನನ್ನ ವಿಷ ತುಂಬಿದ ಅಂಬುವಿಗೆ ಮುಕ್ತ ಮಾನವನಾದ ನಿನ್ನ ಮಿಲ್ಲಿನಲ್ಲಿ ನಾನು ಮೇಲಂತಾಗಿ ಸೇರಿಕೊಂಡ್ರೆ ಎತ್ತಕ್ಕಾಗಿ ಗೊತ್ತೇ. ಮುತ್ಸದ್ದಿ ತಂದ ನಿನ್ನ ಮನೆ ಮುರಿದು ನೀ ಪ್ರೀತಿಸಿ ಕೈ ಹಿಡಿದು ಮನೆ ತುಂಬಿಸಿಕೊಳ್ಳಬೇಕೆಂದಿರವಲ್ಲ ತಾಳನ್ನು ನನ್ನ ಮನದರ್ಶಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಿಸ್ಟರ್ ದಯಾನಂದ್, ಈ ಚಂದ್ರ ನಿರ್ಮಿಸಿದ ಚಕ್ರವ್ಯೂಹದ ಮತ್ತೆ ವಿಲವಿಲ ತಾಳಬೇಕು ನೀನು. ಆಲ್ ರೈಟ್ ಲತಾ, ಆ ದಯಾನಂದ ಎಂಬ ಮಾಮರಕ್ಕೆ ನೀ ಹಬ್ಬಿ ಹೂಬಿಳ ಮಿಂಚತವಾಗಿ ಬೇರೆ ಸದಕ್ಕೆ ತೆಗೆದು ನಿನ್ನ ಜೀವನ ಸರ್ವನಾಶನ ಕೈ ಎತ್ತಿದ್ದರೆ ನನ್ನ ಹೆಸರು ಮಿಲ್ ಮ್ಯಾನೇಜರ್ ಚಂದ್ರಕಾಂತನೇ ಅಲ್ಲ. ಎಂತ ಮನೆ ಆಡೋದು ನೋಡ್ರಿ ಜಗತ್ನಾಗ. ಇಂಥವ್ರು ಇದ್ರಂದ್ರಿ ಇದು ಯಾವ್ದೋ ಕೊರೋನಾ ಪರೋಣ ಬಂದತ್ತಲ್ಲ, ಅದು ಕರೋನಾ ಶೀಘ್ರ ಬರ್ತಂತ. ಆದ್ರೆ ಈ ನನ್ನ ಮಗ ಮಾತಾಡಿದ ಕೇಳಿದ ಕರೋನಾ ಬಂದಂಗ ಆಗತಿ. ಬಾಬಾ ಎಂತ ಅಲ್ರಿ ಅವ ನೋಡ್ರ ಅಂತ ಆಟ ಆಡ್ಸ್ಯಾನ. ಇಲ್ಲಿ ನೋಡ್ರಿ ನಮ್ಮ ಅಪ್ಪನ ದೊಡ್ಡ ಆಟ. ಇದ್ರ ಮೇಕಪ್ ನೋಡಿ ನಮ್ಮ ಹೊಂಟೋಟೆ ಮ್ಯಾಕ್ ಹೋಗ್ಬಿಟ್ಟ. ಯಾಕಪ್ಪ ಯಪ್ಪ ಇನ್ನು ನಿನ್ ಮೇಕಪ್ ಮುಗುದಿಲ್ಲ ತಂದೆ ಅಲ್ಲ ಮಗನ ವಾಶ ನನ್ನ ಮೇಕಪ್ ಮ್ಯಾಗ ನಿನ್ ಕನ್ನೆ ಹಾಕ್ಲಿ ಮಗನ. ನೋಡು ಒಂದ್ ಮಾತು ಹೇಳ್ತೀನಿ, ನಾನು ಏನೋ ಒಳ್ಳೇದು ಮಾಡಿದ್ರು ಮಗನ ನಿನ್ನ ನನಗ್ ಒಳ್ಳೇದ ಕೆಲಸ ಮಾಡಿ ಅದೇನ್ ಮಾಡಿಯಪ್ಪ. ನಿನ್ ಇತಿಹಾಸ ಪುಟ ತಿರುಗರೆ ಹೇಳಿ ನೋಡು ಒಂದಿಟ್ಟು ಗೊತ್ತಾಗಲಿ. ಅಲ್ಲಲೇ ನನ್ನ ಚರಿತ್ರೆ ಬಾ ದೊಡ್ಡದೈತ್ಲೇ ಮಗನ. ಲೇ ನಾನು ನಿನ್ನ ವಯಸ್ಸಿನಾಗ ಇಟ್ಟು ಉರ್ದಾಡಿದ ಮಗನ ಅಲ್ಲಲೇ. ಸ್ವಲ್ಪ ನಾಚಿಕೆ ನಿನಗ ಬರೇ ನೀವು ಉರ್ದಿದ್ದು ಮರ್ದದ್ದು ಅಷ್ಟೇ ಆತಿ. ವಯಸ್ಸು ಬಂದ ಮಗ ಮನ್ಯಾಗ ಅದ ಸ್ವಲ್ಪ ವಿಚಾರ ಮಾಡ್ಯ ನೀನು. ನಿನಗೆ ಅವ್ರ ವಯಸ್ಸಾಗೈತ್ಲೆ ಇಲ್ಲ ತಲೆ ಮ್ಯಾಗಿನ ಮಾಸಾರಿಲ್ಲ. ಈಗ ಹಾಲು ಕುಡುದು ಹರಡು ಸಣ್ಣ ಮಗು ಇದ್ದಂಗಪ್ಪ. ಅಪ್ಪ ನಾನು ಮದುವೆ ವಯಸ್ಸಿಗೆ ಬಂದಿನಂತ ನಮ್ಮ ಮಗನ ಅಡಿ ಮಾಡಿ ಹೇಳ್ತೀನಿ. ನೀನೇನ್ ನನ್ನ ಮದುವೆ ಮಾಡ್ತೀವೋ ಇಲ್ಲ ಅಷ್ಟ ಹೇಳು ನನಗ. ಏನು ಬೇಕಂದ್ರಿ ಅಲ್ಲೇ ನಿನಗ್ ಮದುವೆ ಮಾಡಿದ್ರ ಹೋಗೋರು ಬರೋರು ಚೀಟು ಅಂತ ತಗೊಳ್ತಾರಲೇ ನನಗ. ಲೇ ಒಂದ್ ಸ್ವಲ್ಪ ಬಾಳೆ ಸಂಸಾರ ಅನ್ನೋದು ಅವರು ಇಟ್ಕೋ. ನನ್ನ ಬೆಡ್ರೂಮ್ನಾಗ ಆಕಾರ ನೋಡಿ ಹೆಂಗಾಗೈತೆ ಅನ್ನೋದು. ಅಲ್ಲಲ್ಲಿ ನನ್ನ ಬೆಡ್ರೂಮ್ ಚಿಂತೆಗ ನಾ ಸಾಯಕೈತೀನಿ ನೋಡ್ರಿ. ಈ ಮಗನ ಬೆಡ್ರೂಮ್ ನೋಡ್ಬೇಕಂತ ಹಂಗಲ್ಲಪ್ಪ. ಹಂಗ ಹೇಳಿದ್ದು ಸಂಸಾರ ಬಾಳೆ ಅಂತ ಅರು ಐತೆ ನನ್ನ ಮಗನ ಬುದ್ಧಿ ಹೇಳಿದಲ್ಲ ಅದಕ್ಕೆ ಹೇಳಿದೆ. ಯಪ್ಪ ಎಂದ ನಾನು ವಯಸ್ಸಿಗೆ ಬಂದು ಕಾಲೇಜ್ ಬಿಟ್ಟು ಮನೆ ಸೇರಿದ್ರು ಅಂದನಗರವಾಗೈತಿ. ಅದ್ರಾಗ ಈ ಮುಖದ ಮೇಲೆ ಚಿಗುರು ಮೇಲೆ ಚಂದ ಮಾಡಿ ನೋಡು ಅವತ್ತ ತಿಳ್ಕೊಂಬಿಟ್ಟಿನಿ. ಏನು ಮುಂದೆ ನಾನು ಹಿರಿಯರಿಗೆ ಜಮಾ ಇಲ್ಲ. ಹಿರಿಯನಂದ್ರೆ ಮೊದಲಲ್ಲ ಯವ್ವನ ಬಂತು ಲೈಸೆನ್ಸ್ ಸಿಕ್ತ ಸೀದಾ ಪಕ್ಷಾಳಿಗೆ ಹೋಗಿ ಖರೀದಿ ಮಾಡೇ ಬಿಟ್ಟೇನೆ. ಏನು ಖರೀದಿ ಮಾಡಿದಪ್ಪ ಮಗನ ಹೇಳ. ನಂಬರ್ 1 ರತಿ ವಿಜ್ಞಾನ, ನಂಬರ್ 2 ಕಾಮ ಕೇಳಿ, ಖರೀದಿ ಮಾಡಿಯಪ್ಪ ಮಗನ, ನಂಬರ್ 3 ಪದ್ಮಿನಿ ಪಲ್ಲಂಗ. ಕಾಟ ಬೇಕಾಗಿತ್ತ
ನಂಬರ್ 4 ಸುಖಾಸನಗಳು. ನಂಬರ್ 5 ಸೆಕ್ಸ್ ಲೈಫ್ ವಿತ್ ಟಬೋಟಾ ಫೋಟೋ. ಲೇ ಏನ ಬೇಕಿದಿಲ್ಲ ನೀನು ಅಲ್ಲಲೇ ನನ್ನ ಮಗ ಏನಾರ ರಾಮಾಯಣ ಮಹಾಭಾರತ ಪುಸ್ತಕ ಓದಕತ್ತಾನಂತ ನಾ ತಿಳ್ಕೊಂಡಿನಿ. 15 ಸೊಳೆ ಮಗನ ಎಂತ ಪುಸ್ತಕ ತಗೊಂಡಿಲ್ಲ ಮಗನ. ರಾಮಾಯಣ ಮಹಾಭಾರತ ಓದುವ ವಯಸ್ಸು ನಂದನೆ ನಿಂದು ಯಪ್ಪ ನಿಂದು. ನಿನಗೇನು ಅನುಮಾನ ಇತ್ತಂದ್ರೆ ಒಂದ್ 50 ಮಂದಿಯಾರ ಕೇಳು, ಅವಾಗ ಗೊತ್ತಾಗುತ್ತೆ ನನಗೆ. ಅಲ್ಲೇ ವಾಸ ನಾನು ನಿನ್ನ ತಂದಿಲ್ಲ ಮನೇಲಿ ಕೊಟ್ಟು ಮಾತಾಡು. ಯಪ್ಪ ಎಂದ ನಿನ್ನ ಕಾಲನ್ ಚಪ್ಪಲಿನ ಖಾಲಿ ಕಾಣ್ಕಾಳ್ತದು ಅವತ್ತ ನಾನು ನಿನ್ನ ಸ್ನೇಹಿತರಿಂದ ನಾ ತಿಳ್ಕೊಂಡ್ಬಿಟ್ಟಿನಿ. ಅದ್ರಾಗ ಮದುವೆ ವಯಸ್ಸು ಬಂದು ಮಗನ ಮನ್ಯಾಗ ಇಟ್ಕೊಂಡು ಮಾಡಬಾರ್ದು ಹೊಲಕಟ್ಟ ಕೆಲಸ ಮಾಡ್ಕೊತ ಅಡ್ಡಾಡ್ತಿ. ನಿನಗೆ ಯಾಕೆ ಮರ್ಯಾದೆ ಕೊಡ್ಬೇಕು? ನಾನು ಕಟ್ಟಿದ್ದೀರಿ ಯಾರಿಗೆ ಏನು ಮಾಡಿಲ್ಲ. ಒಂದ 108 ಮಾಡಿ ಅದ್ರಾಗ ಒಂದಾಯ್ತು ಕೇಳಿದೆ. ಅಗಸ್ ಮುಡಿ ಹುಡುಗ ಅಂಬವ ನೋಡಿಲ್ಲ ಆಕಿ ನಮ್ಮ ಮನೆ ಬಟ್ಟೆ ಒಗ್ಯಾಕ ಬಿಟ್ಟಿದ್ದೆ. ಅದಕ್ಕ ಏನು ಕೇಳಿದ್ರಿಂದ ಮಠ ಮಧ್ಯಾಹ್ನದಾಗ ಅವಳಿಗೆ ಮನೆ ಕೊಡಬೇಕು ಬಟ್ಟೆ ಒಗ್ಯಾಕ ಬಂದ್ರ ಆಕಿನ ಕೈ ಹಿಡಿದು ರಾತ್ರಿ ಆಯ್ತು ಅಲ್ಲಿ ನಾನು ನಿನ್ನ ತಂದಲಿ ಪರಮಾತ್ಮ ಕೈ ಮುಗಿತೀನಿ. ನಾನು ಮರ್ಯಾದೆ ಕೇಳಿಬೇಡಲೇ ಅಪ್ಪ. ಯಪ್ಪ ನಾನು ಕೊನೆಯದಾಗೈತೇನೆ. ಸುಮ್ಮನೆ ಮುಂದಿನ ತಿಂಗಳು ನನ್ನ ಮದುವೆ ಮಾಡಿ ಮನಿ ಹಿರಿತನ ಟ್ರಿಜರಿ ಕಿಲಿ ನನ್ನ ಕೈಯಾಗ ಕೊಟ್ಟಿ ಚಲೋ ಆತು. ಇವ್ರದಿದ್ರ ಅಪ್ಪ ಇವ್ರದಿದ್ರ ಟಿವಿ ನಾನೊಳಗ ತೊಂಡ್ರೆ ಶೆಟ್ಟರ್ ಬಾಳು ಹೀಗೂ ಒಂಟೈ ಬರ್ತಾ ಹುಷಾರಮ್ಮ. ಲೇ ಮಗಣ ಹೋಗ್ಲೇ ಮಗಣ ಹೋಗು. ಅಲ್ಲಿ ನೋಡ್ರಿ ನನ್ನ ಮಗ್ಗ ಮದುವೆ ಮಾಡ್ಬೇಕಂತ ಮತ್ತೆ ಮೇಲಾಗಿ ಮನಿ ಹಿರ್ತನ ಬೇಕಂತ ಅಲ್ರಿ ಹೋಗ್ಲಿ ಅಲ್ಲಿ ಜುಜುರಿ ಚಾವಿ ಕೇಳ್ತ ನೋಡ್ರಿ. ಹೌದಲ್ಲೇ ಮಗಣ ಯಾರ್ದಾರ ತಿರುಪತಿ ಕಟ್ಟಿಂಗ್ ತೆಲಿಗೋ ಸಂಭಾಷಿ ಅಲ್ಲ ನಿನ್ಗೆ ಯಾಕ ಇನ್ನೂ ಶಾಸ್ತ್ರೀಯರು ಬರ್ಲಿಲ್ಲ. ಆಯ್ತು ಕನ್ಯಾ ನೋಡಕ್ ಹೋಗೋ ನಂತರ ಡ್ರೆಸ್ ಮಾಡ್ಕೊಂಡು ನಾನು ಹೋದ್ರಾತ. ಸುನ್ನಿ ಸುನ್ನಿ ಈ ಭೂಮಿ ಮೇಲೆ ತಂಡಿ ತಂಡಿ ಹವಾದಾಗ ಯಾರಾದ್ರೂ ಮನಿ ಒಳಗ ಬರ್ರಿ ಹಾಲು ಕೊಡ್ತೀನಿ ಬರ್ರಿ. ಹಾಲ್ರಿ ಹಾಲು ಅಲ್ಲ ತಂದಿ ಮಗ ಇಬ್ರು ಈ ನಮ್ಮನೆ ಹಿಡ್ಕೊಂಬಂದ್ ನಿಂದ್ರನ್ನ ಯಾರಿಗ ಹಾಕ್ಲಿ ಯಾರಿಗ ಬಿಡ್ಲಿ. ನಿನಗೆ ಯಾರು ಚಲೋ ಕಾಣುತ್ತ ಅವ್ರದೊಳಗೆ ಅಲ್ಲೇ ವಾಸ ನಂದೇನಾಗೈತ್ಲಿ. ಅಲ್ಲೇ ವಾಸ ನಾನೆಲ್ಲ ತಗೊಂತಿದ್ದೆ ಮತ್ತೆ ಕಿಡ್ಕೊಂಡ್ ಬಂದಿಲ್ಲ ನೀನು. ನಂದು ನಾ ತಂದಿನಿಲ್ಲ ನಂದ್ರ ಹಾಕಿಸ್ತೀನಿ. ನಿಂದ ನಾ ತಂದಿಲ್ಲ ಸುಮ್ಮನೆ ಹಾಕ್ಸೋಬೇಕು. ನಾನೇ ಬರೋಲ್ಲ. ಲೇ ಮಗನ ವಾಸ ನಾನೆಲ್ಲ ತಗೊಂತೀನಿ. ಲೇ ಮಗನ ವಾಸ ಲೇ ಇಬ್ರು ಕೂಡಿ ಒಂದ ಹಲಿ ಕ್ಯಾನಿಗೆ ಬರ್ದಾಡೋದು ಚಲೋ ಅಲ್ಲ ನೋಡ್ಲೇ ತಮ್ಮ. ಯಾಕೆ ಚಲೋ ಅಲ್ಲ? ಯಾಕೆ ಚಲೋ ಅಲ್ಲ? ನನಗೆ ದಕ್ಕಿದಷ್ಟು ನಾ ತಗೊಂಡ್ ಕುಡಿತೀನಿ, ನಿನಗೆ ದಕ್ಕಿದಷ್ಟು ಲೇ ಮಗನ. ಅಂದ್ರ ಈ ಸದ್ಯ ತಂದಿ ಮಗ ಇಬ್ರು ಕೂಡಿ ಒಂದ ಈ ನಮ್ಮನೆ ಹಿಡ್ಕೊಂಬಂದ್ ನಿಂತಿರಿ. ಈಗ ಹಾಲ್ ಹಾಕ್ರಿ ಅಂತ ಯಾರಿಗಂತ ಹಾಕ್ಲಿ ಯಾರಿಗಂತ ಬಿಲ್ರು. ನೋಡವನ ಹಾಲಿನ ಪಾತ್ರ ಯಾರು ಗಟ್ಟೈತಿ ಅವ್ರು. ನಿನ್ನ ಹಾಲು ಕುಡಿದು ಹಾಕಿಸ್ಕೊಳ್ಳೋ ತಕ್ಕತ್ ಯಾರಿಗೈತಿ ಅವ್ರಿಗೆ ಹಾಕ. ಅಲ್ಲಲೇ ಮಗನ ವಾಸ ನಂದೇನೈತ್ಲೆ ಮಗನ ಹೊಸದೈತಿ ಹೊಸದು. ನೋಡ್ತೀನಿ ಇಲ್ಲ ಏನ್ ಹೊಸದೈತಿ ಯಾರ ಬೇಕಲ್ಲ ತ್ಯಾಗ ಬಿದ್ದು ನೋಡ ಯಾರ ಮನೆ ಅದು ಮೊದಲಿಟ್ಟು ಬಳಸೈತಲ್ಲ ಅದಕ್ಕೆ ಅಲ್ಲೆಲ್ಲಿ ಹಂಗ. ಲವಣ್ಯ ನಂದ್ ಹೆಂಗೈತಿ ಹಾಲಿನ ಪಾತ್ರ? ದಿನ ಹೊಸದ ಸೀಲ ಹೊಡೆದಿಲ್ಲ ಅಲ್ಲಿಗ ತಳ 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 ಅಂತ ಹೊಳ್ಯಾಕತ್ತೈತಿ. ಮತ್ ಹಾಕ್ ಬಂದಿಲ್ಲ ಹಾಲು ಇದಕ್ಕೆ. ಅಲ್ಲೇ ವಾಸ ಏನ್ಲೇ ಹೊರಾರಿ ಹೆಣ್ಮಕ್ಳು ಹಂಗ ವಚನದಾಗ ಕರಿಬಾರ್ದು ಲೇ ಅಡ್ನಾಡಿ. ಲೇ ಒಂದಿಟ್ಟು ಯವ್ವ ಯಾಕ ಅನ್ನೋದು ಕಲಿ. ಏ ಹುಡುಗಿ ಲಾವಿ ಒಂದ್ ಲೀಟರ್ ಹಾಲು ಹಾಕ. ಏ ಹುಡುಗಿ ಲಾವಿ 1 ಲೀಟರ್ ಹಾಲು ಹಾಕ. ಹೇಳೋದು ಆಚಾರ ತಿನ್ನೋದು ಬದ್ಲಿಕ್ಕೆ ಹಿರಿಯರ ಶಾಸ್ತ್ರ ಮಾಡೋರು ನೀನ್ ನೋಡೇ ಮಾಡ್ಯಾರ ಅವ್ರು. ಅಲ್ಲಿ ನಾನು ನೋಡ್ರ ಯವ್ವ ಯಾಕ ಅಂತ ಕರ್ಲಿ ಅಂತೇಳಿ ಬುದ್ಧಿ ಹೇಳ್ತಿ. ನೀನು ಲೇ ಹುಡುಗಿ ಲಾವಿ 1 ಲೀಟರ್ ಹಾಲು ಹಾಕು ಅಂತ ನಿನಗ ಬೇಡ. ನಿಮ್ಮಿಬ್ರು ತಂದಿ ಮಗನ ಜೊತೆ ನಾ ಗುದ್ದಾಡ್ಕೊಂತ ಕುಂತ ನಿಷ್ಠೂರ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನೋಡು ಇನ್ನು ಮುಂದೆ ಇಡೀ ಓಣಿಗೆಲ್ಲ ಹಾಲಾಕ್ತೀನಿ, ಊರಾನ ಮಂದಿಗೆಲ್ಲ ಹಾಲಾಕ್ತೀನಿ. ನಿಮ್ಮಿಬ್ಬರಿಗೆ ಮಾತ್ರ ಹಾಲಾಕೋದಿಲ್ಲ. ನಿಮ್ಮ ಮನೆಗೆ ತಲೆ ಕೂಡ ಇಟ್ಟು ಮಲಗೋದಿಲ್ಲ. ಬರ್ತೀನಿ ನಾ. ಹುಡುಗಿ ಕಡದಾಡ್ತಾಳ ಏನ್ ಹುಚ್ಚು ಹುಡುಗಿ ಐತ್ರಿ ಇದು. ಅಲ್ರಿ ಯಾರ ಜೋಡಿ ವ್ಯಾಪಾರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡ್ರಿ. ಹಾಲು ಹಾಕಿ ಹೋಗೋದು ಬಿಟ್ಟು ಹುಡುಗಿ ಹಂಗೋದ್ ನೋಡ್ರಿ ರೊಕ್ಕ ತಗೊಲಾರ್ದ
ಯಪ್ಪ ಅದಕ್ಕೂ ಆ ಹುಡುಗಿ ಹಣಕ್ಕೆ ಬೆಲೆ ಕೊಡುಗಡೆ ಅಲ್ಲದು ಗುಣಕ್ಕ ಫಿಗರಿಗೆ ಪರ್ಸನಾಲಿಟಿಗೆ ಮುಖ್ಯವಾಗಿ ನಾನಂತ ವಯಸ್ಸಿನ ಹುಡುಗದು ಯಾಕೆ ಬಡ್ದಾಡ್ತೀಯಪ್ಪ ಯಾಕ ಬಡ್ದಾಡ್ತೀಯಪ್ಪ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತೀಯಪ್ಪ ಮೆಚ್ಚಿ ಸಂಸಾರ ಮೆಚ್ಚಿ ನೀವೋ ಹೋದರಿಗೆ ತಮ್ಮ ನೀವೋ ಹೋದರಿಗೆ ತಮ್ಮ ಏನು ಚುಡೋತಿ ಆ ಹುಡುಗಿದ್ ನಿನಗ ಲೇ ಎಂದಿದ್ರು ಅತ್ತಿ ಹರಿಯದ ಹುಡುಗಿಗೆ ನಾನಾಲೇ ಜವನ ಅಲ್ಲಲ್ಲ ನಾನಾ ಯಜಮಾನ ಮಾಡಿ ಬಂದ ಮಾಡಿ ಮಾಡಿ